ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ ಸೆಕೆಂಡ್ PUC 2025 ಎಕ್ಸಾಮ್ ಟು ವಿದ್ಯಾರ್ಥಿನಿಯರಿಗೂ ಸ್ವಾಗತ ಅಂತ ಹೇಳ್ಕೊಳ್ತಾ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಎಕ್ಸಾಮ್ ಟು ಬರೆಯುತ್ತಿದ್ದೀರಾ 2025ರಲ್ಲಿ ನಿಮಗೆ ಇದು ಲಕ್ಕಿ ಅಂತ ಅನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ ವಿದ್ಯಾರ್ಥಿಗಳೇ. ನೀವು ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಏನಾದರೂ ಫೇಲ್ ಆಗಿದ್ರೆ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತು ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ತಪ್ಪದೆ ಬರ್ತಾ ಇರುತ್ತೆ, ನಿಮಗೆ ಹೆಲ್ಪ್ ನೀಡ್ತಾ ಇರುತ್ತೆ. ಈ ಬಾರಿ ಪ್ರತಿಯೊಬ್ಬರು ಪಾಸ್ ಅಂತ ಹೇಳಿದ್ದಾರೆ. ಒಳ್ಳೆಯ ಡಿಸಿಷನ್, 100% ಶೋರ್. ಹಾಗಾದರೆ ಅದು ಹೇಗೆ ಸಾಧ್ಯ ಅನ್ನಬಹುದು ಇಲ್ಲಿ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ. ಇಲ್ಲಿ ನೋಡ್ರಿ, ಸೆಕೆಂಡ್ PUC 2025ರಲ್ಲಿ ಎಕ್ಸಾಮ್ ಟು ಬರೆಯುತ್ತಿರುವ ವಿದ್ಯಾರ್ಥಿನಿಯರೇ, ಈ ವಿಡಿಯೋ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ, ಕೊನೆಯವರೆಗೂ ನೋಡಬೇಕಾಗುತ್ತೆ. ಈಗ ಪ್ರತಿಯೊಬ್ಬ ಕರ್ನಾಟಕದ 2025ರ ಸೆಕೆಂಡ್ PUC ವಿದ್ಯಾರ್ಥಿನಿಯರು ಯಾಕೆ ಫೇಲ್ ಆಗಿದ್ದಾರೆ ಅನ್ನೋದು ಗೊತ್ತು. ಹಾಗಾದರೆ ಅದಕ್ಕೆ ಫಲ ಏನು ಅನ್ನೋದು ಆಲೋಚನೆ ಮಾಡಬೇಕು. ಈಗ ನಂತರ ಇಷ್ಟು ಸಬ್ಜೆಕ್ಟ್ಸ್ ಹೋಗಿದ್ದಾವೆ, ಹಾಗಾದರೆ ಎಕ್ಸಾಮ್ಗೆ ಅಪ್ಲೈ ಮಾಡಿಕೊಂಡು ಬರಿಬೇಕು, ನಾನು ಪಾಸ್ ಆಗ್ತೀನಿ ಅಂತ ಎಲ್ಲರಿಗೂ ಗೊತ್ತು. ಇನ್ನು ಈ ವಿದ್ಯಾರ್ಥಿಗಳು ಕೇಳಿರುವಂತಹ ಕ್ವಶನ್ಸ್ ಏನಂದರೆ, ಮೊಟ್ಟ ಮೊದಲನೆಯ ಕ್ವಶನ್, ಸರ್ ಈಗ ನಾವು ಫಸ್ಟ್ ಎಕ್ಸಾಮ್ ಅಲ್ಲಿ ಎಷ್ಟು ಬರೆದ್ರು ಅಟ್ಲೀಸ್ಟ್ ಪಾಸಿಂಗ್ ಮಾರ್ಕ್ಸ್ ಬಂದಿನಿ, ಆದರೂ ಪಾಸ್ ಆಗಿಲ್ಲ ಸರ್ ಅನ್ನುವ ಒಂದು ಕ್ವಶನ್ ಟ್ರೋಲ್ ಆಗ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ನೀವು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ಗಷ್ಟೇ ಬಂದರೆ ಪಾಸ್ ಆಗಲ್ಲ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೇನೆ, ಈಗ ಕೂಡ ಹೇಳ್ತಾ ಇದ್ದೀನಿ. ನೀವು ಪಾಸಿಂಗ್ ಮಾರ್ಕ್ಸ್ಗಷ್ಟೇ ಬರಬಾರ್ದು. ಪಾಸಿಂಗ್ ಮಾರ್ಕ್ಸ್ ಮೇಲೆ 10 ಅಥವಾ 15 ಮಾರ್ಕ್ಸ್ಗೆ ಹೆಚ್ಚು ಬಂದ್ರೇ ನೀವು ಪಾಸ್ ಆಗೋದು ತುಂಬ ಕಷ್ಟ ಇದೆ ವಿದ್ಯಾರ್ಥಿಗಳೇ. ಯಾಕೆ ಅಂದರೆ ರಿವ್ಯಾಲ್ಯೂಯೇಷನ್ ಅಷ್ಟು ಸ್ಟ್ರಿಕ್ಟ್ ಆಗಿ ಇರುತ್ತೆ ಅನ್ನುವ ಒಂದು ಸೂಚನೆ ಇದಕ್ಕೆ ಅನಿಸುತ್ತೆ. ಇನ್ನು ಎರಡನೆಯ ಪ್ರಶ್ನೆ ವಿದ್ಯಾರ್ಥಿಗಳ ಇಂದ, ಸರ್ ಈಗ ನಾನು ಸೆಕೆಂಡ್ ಎಕ್ಸಾಮ್ ಬರೆಯುತ್ತೀನಿ ಅಲ್ವಾ, ಪಾಸ್ ಆಗ್ತೀನಾ ಸರ್ ಅನ್ನುವ ಒಂದು ಡೌಟ್ ಅನ್ನೋ ಮಾತು. ಹೌದು, ಈ ಬಾರಿ ನೀವು ಸ್ವಲ್ಪ ಹೋದ ಬಾರಿ ಎಕ್ಸಾಮ್ 1 ಅಲ್ಲಿ ನೆಗ್ಲೆಕ್ಟ್ ಮಾಡೀನಿ ಸರ್. ಹಾಗಾದರೆ ಈಗ ಎಕ್ಸಾಮ್ 2 ಅಲ್ಲಿ ಸ್ವಲ್ಪ ಬುದ್ಧಿ ತಿಳುವಳಿಕೆ ಬಂದಿದೆ, ನೋವು ಆಗಿದೆ ಮನಸ್ಸಿನಂದು, ಓದ್ತೀನಿ, ಬರಿತೀನಿ, ಪಾಸ್ ಆಗ್ತೀನಿ, ನಂತರ ನಗುತ್ತೀನಿ ಅನ್ನುವ ವಿದ್ಯಾರ್ಥಿಗಳೇ ಆದ್ರೆ 100ಗೆ 100% ಪಾಸ್ ಆಗ್ತಿರೋ ವಿದ್ಯಾರ್ಥಿಗಳೇ. ಇನ್ನೊಂದು, ಹೋದ ಬಾರಿ ಸೆಕೆಂಡ್ PUC ಎಕ್ಸಾಮ್ 1 ಅಲ್ಲಿ ಏನಾಯಿತು ಗೊತ್ತಾ, ಸುಮಾರು 8,000 ಸ್ಟೂಡೆಂಟ್ಸ್ ಕಡಿಮೆ ಅಂಕಕ್ಕೆ ಬಂದಿದ್ದಾರೆ, ಅವರು ಫೇಲ್ ಆಗಬೇಕಾಗಿತ್ತು. ಆದರೆ 8,000 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬೇಕು. ಯಾಕೆ ಅಂದರೆ ಪಾಸಿಂಗ್ ಮಾರ್ಕ್ಸ್ಗೆ ಕೇವಲ 1ರಿಂದ 2 ಮಾರ್ಕ್ಸ್ ಕಮ್ಮಿ ಇತ್ತಂತೆ. ಅದಕ್ಕೋಸ್ಕರ ಆ 2 ಮಾರ್ಕ್ಸ್ ಹಾಕಿ ಪಾಸ್ ಮಾಡಿ ಮುಂದೆ ಬಿಟ್ಟಿದ್ದಾರೆ. ಹಾಗೆ ಈ ಸಾರಿ ಕೂಡ ನಡೆಯುವಂತಹ ಸಿಚುವೇಶನ್ ಕೂಡ ಎದುರಾಗಬಹುದು ಅಂತ ಹೇಳ್ಕೊಳ್ಬೇಕು ಸೆಕೆಂಡ್ PUC ಎಕ್ಸಾಮ್ 2 ಬರೆಯುವಂತಹ ವಿದ್ಯಾರ್ಥಿಗಳಿಗೆ. ಇನ್ನು ನಂತರ ಸೆಕೆಂಡ್ PUC ಎಕ್ಸಾಮ್ ಯಾವಾಗ ನಡೆಯುತ್ತೆ ಸರ್, ಅದು ಸೆಕೆಂಡ್ ಎಕ್ಸಾಮ್ ಸರ್ ಅಂತ ಕ್ವಶನ್ ಕೇಳ್ತಾ ಇದ್ದರೆ ಏಪ್ರಿಲ್ ಎಂಡಿಂಗ್ ಅಥವಾ ಮೇ ಮೊದಲ ವಾರದಲ್ಲಿ ಸೆಕೆಂಡ್ ಎಕ್ಸಾಮ್ ಶುರುವಾಗುತ್ತೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಬೇಕು. ಹೋದ ಬಾರಿ ನೆಗ್ಲೆಕ್ಟ್ ಮಾಡೀನಿ ನಾನು ಅಂತ ಇದ್ದರೆ ಈ ಸಾರಿ ಅಂತೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ವಿದ್ಯಾರ್ಥಿಗಳೇ. ಯಾಕೆ ಅಂದರೆ ಹೋದ ಬಾರಿ ಸ್ವಲ್ಪ ಎಮೋಷನ್ ಫೀಲ್ ಆಗಿರ್ತೀರ, ಸಫರ್ ಆಗಿರ್ತೀರ. ಈ ಬಾರಿ ಹಾಗೆ ಆಗಬಾರ್ದು ಅಂದರೆ ಕಷ್ಟಪಟ್ಟು ಓದಬೇಕು, ರಿಸಲ್ಟ್ಸ್ ತಂದ್ಕೋಬೇಕು. ಇದು ನಿಮ್ಮ ಕೈಯಲ್ಲಿ ಇದೆ. ನಂತರ ವಿದ್ಯಾರ್ಥಿಗಳಿಗೆ ಇರುವ ಇನ್ನೊಂದು ಪ್ರಶ್ನೆ ಏನಂದರೆ, ಸರ್ ಹೋದ ಬಾರಿ ಕ್ವಶನ್ ಪೇಪರ್ ಕೈಗೆ ಬಂದಿತ್ತು, ಆನ್ಸರ್ ಬುಕ್ಲೆಟ್ಗಳು ನನ್ನ ಕೈಗೆ ಬಂದಿತ್ತು, ಆದರೆ ನಾನು ಏನೇನೇನೇನು ಬರೆದು ಬಂದಿಲ್ಲ, ಫೇಲ್ ಆಗೇನಿ ಸರ್. ಈ ಬಾರಿ ಏನಾದರೂ ಪಾಸ್ ಆಗಬಹುದಾ ಅಂತ ಕೇಳ್ತಿದ್ದಾರೆ. ಹಾಗೆ ಹೇಗೆ ಪಾಸ್ ಆಗ್ತೀರಿ? ಬರೆದವರೇ ಎಷ್ಟೊಂದು ಸ್ಟ್ರೆಸ್ ತಗೊಂಡು
ಪಾಸ್ ಆಗಬೇಕಂದ್ರೆ ತುಂಬ ಎಫೆಕ್ಟ್ ಆಗ್ತಿದೆ. ಹಾಗಾದರೆ ಬರೆಯಲಾರದವರ ಸಿಚುವೇಶನ್ ಹೇಗಿರುತ್ತೆ ಒಂದು ಸಾರಿ ಸ್ವಲ್ಪ ಊಹಿಸಿಕೊಳ್ಳಿ, ನಿಮಗೆ ಅರ್ಥ ಆಗಿಬಿಡುತ್ತೆ, ಹೌದಲ್ವಾ? ಇನ್ನು ಸೆಕೆಂಡ್ PUC 2025 ಸೆಕೆಂಡ್ ಎಕ್ಸಾಮ್ ಏಪ್ರಿಲ್ ಎಂಡಿಂಗ್ ಅಥವಾ ಮೇ ಮೊದಲ ವಾರದಲ್ಲಿ ನಡೆಸುತ್ತಾರೆ ಅಂತ ಹೇಳೀನಿ. ಇನ್ನು ಇದರ ರಿಸಲ್ಟ್ಸ್ ಯಾವಾಗ ಬಿಡುತ್ತಾರೆ ಅನ್ನೋದು ತಿಳಿದುಕೊಳ್ಳೋದು ಆದರೆ ಮೇ ಎಂಡಿಂಗ್ ಅಥವಾ ಜೂನ್ ಫಸ್ಟ್ ವೀಕಿಗೆ ರಿಸಲ್ಟ್ಸ್ ರಿಲೀಸ್ ಆಗುವ ಚಾನ್ಸಸ್ ಕೂಡ ಬಹಳ ಇದೆ. ಇನ್ನು ನನ್ನ ಕಡೆಯಿಂದ ಸೆಕೆಂಡ್ PUC 2025 ಸೆಕೆಂಡ್ ಎಕ್ಸಾಮ್ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮೋಟಿವೇಶನ್ ಹೇಳ್ತೀನಿ. ಇಲ್ಲಿಂದ ಸ್ಕಿಪ್ ಮಾಡದೆ ನೋಡಿದ್ರೆ ನೀವು ತುಂಬ ಇಂಟ್ರೆಸ್ಟ್ ಬರುತ್ತೆ ಓದ್ಕೊಳ್ಳೋಕೆ. ನೀವು ಏನು ಮಾಡ್ತೀರಿ ಗೊತ್ತಾ? ಫಸ್ಟ್ ಆಫ್ ಆಲ್ ಫುಲ್ ಕ್ಲಾರಿಟಿ ಆಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ಮ ಮೊಬೈಲ್ ಕೈಯಲ್ಲಿ ಇರುತ್ತೆ ಎನಿ ಟೈಮ್ ಎನಿವೇರ್, ಹೌದಲ್ವಾ? ಅದಕ್ಕೋಸ್ಕರ ನಿಮಗೆ ಓದೋಕೆ ತುಂಬ ಬೇಜಾರು ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಇಂಪಾರ್ಟೆನ್ಸ್ ಇದ್ದರೆ ಮಾತ್ರ ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಳಿ, ಇಲ್ಲ ಅಂದರೆ ಪೇರೆಂಟ್ಸ್ಗೆ ಕೊಟ್ಬಿಡಿ. ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಕೆಲವು ಹುಡುಗರು ಏನು ಮಾಡ್ತಾರೆ, ನಾನು ಓದಿನಿ ಸರ್, ಕಷ್ಟಪಟ್ಟು ಓದಿನಿ ಸರ್, ಆದರೆ ನನ್ನ ರಿಸಲ್ಟ್ಸ್ ಕಮ್ಮಿ ಬಂದಿದೆ ಸರ್, ನಾನು ಪಾಸ್ ಆಗುವಂತಹ ಹುಡುಗ ಆದರೆ ಫೇಲ್ ಆಗೀನಿ ಸರ್ ಅಂತ ದುಃಖ ಪಡ್ತಿರ್ತಾರೆ. ಅದಕ್ಕೆ ಹೇಗೆ ಫೇಲ್ ಆಗ್ತಾರೆ ಅನ್ನೋದು ಕೂಡ ತಿಳಿಸ್ತೀನಿ, ಕೊನೆಯವರೆಗೂ ನೋಡಿ. ವಿದ್ಯಾರ್ಥಿಗಳೇ, ಯಾರು ಇಲ್ಲದ ಟೈಮ್ನಲ್ಲಿ ನೀವು ತುಂಬ ಇಂಟ್ರೆಸ್ಟ್ ಕೊಟ್ಟು ಓದಬಹುದು. ಯಾರಾದರೂ ಇದ್ದರೆ ಮಾತ್ರ ನಿಮಗೆ ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ಸಾಧ್ಯ, ಹೌದಲ್ವಾ? ಅದಕ್ಕೋಸ್ಕರ ಯಾರು ಇಲ್ಲ ಮನೆಯಲ್ಲಿ, ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಂತಹ ಸ್ಥಳದಲ್ಲಿ ಕೂತು ನೀವು ಇಂಟ್ರೆಸ್ಟ್ ಕೊಟ್ಟು ಓದೋಕ್ಕೆ ಶುರು ಮಾಡ್ಕೋಬೇಕು. ಮೊಬೈಲ್ ಕೈಯಲ್ಲಿ ಹಿಡ್ಕೋಬಾರ್ದು, ಓಕೆ? ಇನ್ನು ನೋಟ್ಸ್ ತೆಗಿಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗಿಬೇಕು, ಮತ್ತು ಈ ವರ್ಷ ಯಾವ ಕ್ವಶನ್ಸ್ ಅನ್ನು ಕೇಳಿದ್ದಾನೋ ಅದು ಕೂಡ ಸ್ವಲ್ಪ ಮೈಂಡ್ನಲ್ಲಿ ರಿಮೆಂಬರಿಂಗ್ ಮಾಡ್ಕೊಳ್ಬೇಕು. ಕ್ವಶನ್ ಪೇಪರ್ ನೋಡಬೇಕು, ಪ್ರೀವಿಯಸ್ ಇಯರ್ಗೂ ಈ ಇಯರ್ಗೂ ಏನು ಬದಲಾವಣೆ ಆಗಿದೆ ಕ್ವಶನ್ಸ್ನಲ್ಲಿ ಅನ್ನೋದು ಕೂಡ ಇಂಟ್ರೆಸ್ಟ್ ಕೊಟ್ಟು ಓದಬೇಕು. ಪ್ರತಿಯೊಂದು ಟಾಪಿಕ್ಕನ್ನು ಮಿಸ್ ಮಾಡಲಾರ್ದೆ ಓದಿ. ಯಾವ ಟಾಪಿಕ್ಕು ಯಾವುದರಿಂದ ಬರುತ್ತೋ ಏನೋ ಹೇಳೋಕ್ಕೆ ಬರಲ್ಲ. ಕ್ವಶನ್ ಪೇಪರ್ ಈ ಸಾರಿ ಕೂಡ ಹೇಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ಹೇಳೋಕ್ಕೆ ಬರಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ಧೈರ್ಯ ಇರಲಿ. ಒಟ್ಟಾರೆಯಾಗಿ ಸೆಕೆಂಡ್ PUC 2025 ಸೆಕೆಂಡ್ ಎಕ್ಸಾಮ್ ನೀವು ಪಾಸ್ ಆಗಬೇಕಂದ್ರೆ ನೀವು ಓದಿದ್ದನ್ನು ಒಂದು ಬಾರಿ ಬುಕ್ ಕ್ಲೋಸ್ ಮಾಡಿ, ಇನ್ನೊಂದು ರಫ್ ನೋಟ್ ತಗೊಳ್ಳಿ, ಪೆನ್ ಅನ್ನು ಕೈಯಲ್ಲಿ ಇಟ್ಕೊಂಡು ನಾನು ಏನು ಓದಿನಿ ಕ್ವಶನ್ಗೆ ಅನ್ನೋದು ಆನ್ಸರ್ ಜ್ಞಾಪಕ ಮಾಡ್ಕೊಳ್ತಾ ಬರೆದುಕೊಳ್ತಾ ಹೋಗಿ. ಹಾಗೆ 100ಗೆ 100% ನೀವು ಪಾಸ್ ಆಗೋಕ್ಕೆ ಸಾಧ್ಯ. ಈ ರೀತಿ ಕೂಡ ಎಲ್ಲ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಈ ಸಾರಿ ಸೆಕೆಂಡ್ PU ಎಕ್ಸಾಮ್ ಎಲ್ಲರೂ ಪಾಸ್ ಆಗಬೇಕು, ನಿಮ್ಮ ಪೇರೆಂಟ್ಸ್ಗೂ ಸ್ವೀಟ್ ತಿನ್ನಿಸ್ಬೇಕು ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಆದಷ್ಟು ಮಟ್ಟಿಗೆ ಮುಂಜಾನೆ ಎದ್ದು ಓದಿ.